ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಇವಾಗ ಯಾರಿಗೆ ಕಾಡ್ತಾ ಇಲ್ಲ ಹೇಳಿ? ಪ್ರತಿ ಒಂದು ಜನರಲ್ಲಿ ಇವಾಗ ಇದು ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ ವೀಕ್ಷಕರೇ. ಚಿಕ್ಕ ಮಕ್ಕಳಿರಲಿ, ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವರು ಇರಲಿ, ಪ್ರತಿ ಒಂದು ಜನರಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ನಾವು ಇವತ್ತಿನ ಬಳಸ್ತಾ ಇರೋವಂಥ ಲೈಫ್ ಸ್ಟೈಲ್ ಜೊತೆಗೆ ನಾವು ತಗೊಳ್ಳೋ ಅಂಥ ಆಹಾರ. ಇದರಿಂದ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಬೀಳುತ್ತೆ, ಜೊತೆಗೆ ಇದರಿಂದ ಕೂಡ ನಮ್ಮ ಸ್ಕಿನ್ ಆಗಲಿ, ಹೇರ್ ಆಗಲಿ ಎಲ್ಲ ಕೂಡ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ದಿನನಿತ್ಯವೂ ಪ್ರೋಟೀನ್ಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು, ಜೊತೆಗೆ ಹೇರ್ ಕೇರ್ ಕೂಡ ಮಾಡಬೇಕು. ಹಾಗೂ ನಾವು ಕೆಮಿಕಲ್ ಡೈಸ್ನ ಬಳಸ್ಕೊಂಡು ಮತ್ತು ಈ ಒಂದು ಬಿಳಿ ಕೂದಲು ಸಮಸ್ಯೆನ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೀವಿ. ಯಾಕಂದರೆ ನಮಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇಲ್ಲ ಅಂದರೆ ನಾವು ಮನೆ ಮದ್ದನ್ನು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ಕೂಡ ಒಳ್ಳೆಯದು ವೀಕ್ಷಕರೇ. ಜೊತೆಗೆ ನಮ್ಮ ಒಂದು ದೇಹ ಆರೈಕೆಗೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಸೊ ನಾನು ಅದೇ ರೀತಿಯಾದ ಇವತ್ತು ಕೂಡ ಒಂದು ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ಇದನ್ನು ನೀವು ಬಳಸ್ತಾ ಬಂದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ ನೋಡ್ಕೊಳ್ಳೋಣ. ಅದ್ರಿಗೋಸ್ಕರ ನೋಡಿ, ಮೊಟ್ಟ ಮೊದಲು ನಾನಿಲ್ಲಿ ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ವೀಕ್ಷಕರೇ ಇದೆ, ಕಬ್ಬಿಣ ವಸ್ತುದೇ ನಿಮಗೆ ಉಪಯೋಗವನ್ನು ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಕೂದಲು ಆರೈಕೆ ಸಲುವಾಗಿ ಐರನ್ ತುಂಬಾ ಮುಖ್ಯವಾದ ಅಂಶ. ಹಾಗಾಗಿ ನಾನಿಲ್ಲಿ ಕಬ್ಬಿಣ ವಸ್ತುನ ಬಳಕೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಅದರಲ್ಲಿ ನಾನು ಈರುಳ್ಳಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಯಾವುದನ್ನು ನಾವು ಕಸ ಅಂತ ಬಿಸಾಕ್ತೀವಲ್ವ ವೀಕ್ಷಕರೇ, ಅದೇ ನಮ್ಮ ಕೂದಲು ಆರೈಕೆಗೆ ತುಂಬಾ ಇಂಪಾರ್ಟೆಂಟ್ ಹಾಗೂ ಒಳ್ಳೆಯದಾಗಿ ಇರೋದು. ಸೊ ಹಾಗಾಗಿ ಮತ್ತೆ ಯಾವತ್ತೂ ಕೂಡ ನೀವು ಈರುಳ್ಳಿ ಸೊಪ್ಪನ್ನು ಬಿಸಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ನಮ್ಮ ಕೂದಲು ಆರೈಕೆಗೆ ತುಂಬಾ ಬೆನಿಫಿಟ್ ಇದ್ದಾವೆ ವೀಕ್ಷಕರೇ. ಸೊ ಹಾಗಾಗಿ ಇಲ್ಲಿ ನಾನು ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಜೊತೆಗೆ ನಾನು ಇಲ್ಲಿ ಕರಿಬೇವು ಕೂಡ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕರಿಬೇವು ಪ್ರೀಮೇಚರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಕೂದಲು ಎಷ್ಟೇ ಉದುರ್ತಾ ಇರಲಿ ಅದನ್ನು ಸಹ ಕಡಿಮೆ ಮಾಡುವಂಥ ಶಕ್ತಿ ಕರಿಬೇವಿನಲ್ಲಿ ಇರುತ್ತೆ. ಹಾಗಾಗಿ ಎರಡನ್ನು ಬಳಸ್ಕೊಂಡು ನಾನಿವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಸೊ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಸೊ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ವೀಕ್ಷಕರೇ, ನಾವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ನಮಗೆ ಆಗೋದಿಲ್ಲ. ಜೊತೆಗೆ ನಮ್ಮ ಕೂದಲು ಆರೈಕೆ ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತೆ. ಚಿಕ್ಕ ಮಕ್ಕಳಿರಲಿ ಅಥವಾ ವಯಸ್ಸಾದವರು ಇರಲಿ, ಪ್ರತಿ ಒಂದು ಏಜರ ಜನರು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಯಾಕಂದರೆ ಇದರಲ್ಲಿ ನಾನು ಯಾವುದೇ ರೀತಿಯಾದ ಕೆಮಿಕಲ್ನ ಬಳಸ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಇದನ್ನು ಹಾಯಾಗಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ವೀಕ್ಷಕರೇ, ಅದು ಬಂದು ಕಲೋಂಜಿ. ಕಲೋಂಜಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ಕೂದಲ ಆರೈಕೆಗೆ ಕಪ್ಪು ಮಾಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾನು ಕಲೋಂಜಿನ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಈ ಒಂದು ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ. ಇದು ಏನು ಕೆಟ್ಟೋಗೋದಿಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದ ನಾನು ಹಸಿ ಅಂಶ ಯೂಸ್ ಮಾಡ್ತಾ ಇಲ್ಲ, ಜೊತೆಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಒಂದೇ ಸಲ ನೀವು ಮಾಡಿಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಮತ್ತೊಂದು ಏನಂದರೆ ವೀಕ್ಷಕರೇ, ಯಾವುದೇ ಒಂದು ರೆಮಿಡಿ ಆಗಲಿ ನಾವು ರೆಗ್ಯುಲರಾಗಿ ಸ್ವಲ್ಪ ದಿನ ಅದನ್ನು ಬಳಸಬೇಕು. ಒಂದೆರಡು ಸಲ ಬಳಸಿ ಬಿಟ್ಬಿಡ್ತೀವಿ, ಮತ್ತು ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಸೊ ನೋಡಿ, ಯಾವುದೇ ಒಂದು ರೆಮಿಡಿ ಆಗಲಿ, ಹೋಮ್ ರೆಮಿಡೀಸ್ ಅಂತೂ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತವೆ ವೀಕ್ಷಕರೇ. ಹಾಗಾಗಿ ನಾವು ತಾಳ್ಮೆನ ಇಟ್ಕೊಳ್ಬೇಕಾಗುತ್ತೆ. ಕಂಟಿನ್ಯೂ ಸ್ವಲ್ಪ ದಿನ ನೀವು ಇದನ್ನು ಬಳಸ್ತಾ ಇದ್ದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಹೇರ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇವಾಗ ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ನಾನು ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಕೂಲ್ ಆದಮೇಲೆ ನೋಡಿ ಯಾವ ರೀತಿಯಾಗಿ ಇದು ರೆಡಿ ಆಗಿದೆ ಅಂತ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ನಿಮ್ಮನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ನಿಮ್ಮ ಹತ್ರ ಅರ್ಧ ಇನ್ಫಾರ್ಮೇಷನ್ ಬರುತ್ತೆ. ಸೊ ಹಾಗಾಗಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಪ್ರಿಪೇರ್ ಮಾಡ್ಕೊಂಡಿರೋವಂಥ ಈ ಒಂದು
ರೆಮಿಡಿಯನ್ನು ಅದರಲ್ಲಿ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಯಾವ ಒಂದು ರೀತಿಯಲ್ಲಿ ಮೆಹಂದಿ ಡೈ ಇರುತ್ತವೆ ಅಲ್ವಾ, ಆ ಒಂದು ಹದದಲ್ಲಿ ಇದನ್ನು ಪುಡಿ ಮಾಡ್ಕೊಂಡು ಬರಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ, ಕಪ್ಪು ಬಣ್ಣಕ್ಕೆ ತಿರುಗಿದೆ. ಸೊ ನೋಡ್ತಾ ಇದ್ದೀರಲ್ವ ವೀಕ್ಷಕರೇ, ಯಾವುದೇ ರೀತಿಯಾದ ನಾನು ಕೆಮಿಕಲ್ ಬಳಸಲಿಲ್ಲ ಅಥವಾ ಇದರಲ್ಲಿ ನೀವು ₹1 ಕೂಡ ಖರ್ಚಾಗೋದಿಲ್ಲ. ಅಷ್ಟು ಸುಲಭವಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಬೋದು. ಸೊ ನೋಡಿ, ಟಚ್ ಮಾಡ್ತಾ ಇದ್ದರೆ ಕೈ ಎಷ್ಟು ಕಪ್ಪು ಆಗ್ತಾ ಇದೆ ಅಂದರೆ ನೀವು ಅಂದ್ಕೊಳ್ಬಹುದು ಎಷ್ಟು ಒಳ್ಳೆಯದಾದಂಥ ರೆಮಿಡಿ ಇದೆ. ಸೊ ಇವಾಗ ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಬೋಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಬೋಲನ್ನು ತೊಗೊಂಡು ಇದರಲ್ಲಿ ಇವಾಗ ನಾನು 2 ಸ್ಪೂನಷ್ಟು ಪುಡಿಯನ್ನು ತೊಗೋತಾ ಇದ್ದೀನಿ. ಈ ಒಂದು ಮ್ಯಾಜಿಕಲ್ ಪುಡಿಯನ್ನು ರೆಡಿ ಮಾಡಿದ್ದೀವಲ್ವ, ಅದನ್ನು 2 ಸ್ಪೂನಷ್ಟು ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೀವು ಕಡಿಮೆ ಹೆಚ್ಚಲ್ಲಿ ಮಾಡ್ಕೊಳ್ಬಹುದು. ಸೊ ಎಷ್ಟು ಕಪ್ಪಿರುವಂಥ ಪುಡಿ ರೆಡಿ ಆಗಿದೆ ಅಂತ ವೀಕ್ಷಕರೇ ಇಲ್ಲಿ ನೀವು ನೋಡ್ಕೊಳ್ಬಹುದು. ಇದರಲ್ಲಿ ವೀಕ್ಷಕರೇ ಇವಾಗ ಹಾಕ್ಕೊಳ್ತಾ ಇರುವಂಥದ್ದು ಆಲೋವೆರಾ. ನಿಮ್ಮ ಹತ್ರ ಫ್ರೆಶ್ಗಿರುವಂಥ ಆಲೋವೆರಾ ಇದ್ದರೆ ಅದನ್ನು ಕೂಡ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಬಹುದು. ನನ್ನ ಹತ್ರ ಸದ್ಯ ಅವೈಲೇಬಲ್ ಇಲ್ಲ ಅಂತ ನಾನಿಲ್ಲಿ ಪತಂಜಲಿ ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಆಲೋವೆರಾ ಜೆಲ್ಲಿಂದ ಕೂದಲು ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ವೀಕ್ಷಕರೇ. ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಸೊ ಇದು ಕೂಡ ನಮ್ಮ ಕೂದಲಿಗೆ ಸಾಫ್ಟ್ ಸಿಲ್ಕ್ ಇಡುತ್ತೆ. ಸೊ ಈ ಒಂದು ರೆಮಿಡಿನ ತಲೆ ಸ್ನಾನಕ್ಕೂ 1 ಗಂಟೆ ಮೊದಲು ಹಚ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಒಂದು ಮಾತು ನೆನಪಿರಲಿ, ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಲೆ ಮೇಲೆ ಎಣ್ಣೆ ಇರಬಾರ್ದು. ಆಯಿಲ್ ಫ್ರೀ ಹೇರ್ಸ್ ಮೇಲೆ ಇದನ್ನು ನೀವು ಅಪ್ಲೈ ಮಾಡಿಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ಮತ್ತು ಆಯಿಲಿಂಗ್ ಮಾಡ್ಕೊಳ್ಳಿ. ಕಂಟಿನ್ಯೂಯಸ್ ಆಗಿ ಸ್ವಲ್ಪ ದಿನ ನೀವು ಇದನ್ನು ಬಳಸಿದ್ರೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ, ಅದರಲ್ಲಿ ಡೌಟ್ ಇಲ್ಲ. ಆದರೆ ರೆಗ್ಯುಲರ್ ಆಗಿ ಸ್ವಲ್ಪ ದಿನ ನೀವು ಬಳಸಬೇಕಾಗುತ್ತೆ. ವಾರಕ್ಕೆ ಒಮ್ಮೆ ಅನ್ನಿ ಅಥವಾ ಜಾಸ್ತಿ ಬಿಳಿ ಕೂದಲಿದ್ದವರು ವಾರಕ್ಕೆ 2 ಸಲ ಅನ್ನಿ ಬಳಸ್ತಾ ಬನ್ನಿ ವೀಕ್ಷಕರೇ. ನಿಮ್ಮ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಹೋಮ್ ರೆಮಿಡೀಸ್ನ ನೋಡೋಕ್ಕೆ ನಾನು ಈ ಒಂದು ಚಾನಲಿಂದ ಕನೆಕ್ಟೆಡ್ ಇರಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.